ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮುಜರಾಯಿ ಇಲಾಖೆ ವತಿಯಿಂದ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಅದರಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 1 ಕೋಟಿ 4 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿ ಶುರುವಾಗಲಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ತಾಲೂಕಿನ ಹೆಚ್ಮಟಕೆರೆ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸುತ್ತಮುತ್ತ ಕಾಂಪೌಂಡ್, ನೆಲಹಾಸಿಗೆ ಮತ್ತು ಸೋರಿಕೆ ತಡೆಗಟ್ಟುವಂತೆ ಚಪ್ಪಡಿ ಕಲ್ಲು ಹಾಕುವುದಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದೇನೆ. ಮೈಸೂರು ಮಾನಂದವಾಡಿ ಮುಖ್ಯ ರಸ್ತೆಯಿಂದ ದೇವಸ್ಥಾನದವರೆಗೆ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ರಸ್ತೆ ದುರಸ್ತಿಗೆ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ. ಹಂತ ಹಂತವಾಗಿ ನಿಮ್ಮ ಎಲ್ಲ ಬೇಡಿಕೆ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು. ಹೆಚ್ಮಟಕೆರೆ ಗ್ರಾಮದಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲಾ ಸಮುದಾಯದವರು ಒಟ್ಟಾಗಿ ನಿಂತು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸುತ್ತಿರುವುದು ಸಂತಸದ ವಿಷಯ. ಹಲವಾರು ವರ್ಷಗಳಿಂದ ಎಲ್ಲಾ ಸಮಾಜದವರು ಒಟ್ಟಾಗಿ ನಿಂತುಕೊಂಡು ಶ್ರೀರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮಾಡಿಕೊಂಡು ಬರುತ್ತಿದ್ದು, ನನ್ನ ಕೈಲಾದ ಸಹಾಯ ಕೂಡ ಮಾಡಿದ್ದೇನೆ. ಕಳೆದ 7 ವರ್ಷಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಕೊಂಡು ಬಂದಿದ್ದೇನೆ ಎಂದರು. ಒಂದು ಈ ಊರಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ, ಎಲ್ಲಾ ಸಮಾಜದವರು ಸೇರಿ, ಎಲ್ಲಾ ವರ್ಗದವರು ಸೇರಿ ರಾಮಲಿಂಗ ದೇವಸ್ಥಾನಕ್ಕೆ ತಾವು ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡ್ತಿರೋದಕ್ಕೆ ತಾವೆಲ್ಲರಿಗೂ ಕೂಡ ಗ್ರಾಮಸ್ಥರಿಗೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಧರ್ಮಗಳು ಜಾತಿಗಳು ಇಲ್ಲದೆ ಒಗ್ಗಟ್ಟಾಗಿ ದೇವರಿಗೆ ಕೈ ಮುಗಿಯತಕ್ಕಂಥದ್ದು ಇವರಲ್ಲಿ ಒಂದು ಸಂಪ್ರದಾಯ. ಅದೇ ರೀತಿ ಜಾತ್ರೆನೂ ಕೂಡ ಹಲವಾರು ವರ್ಷದಿಂದ ತಾವು ರಾಮಲಿಂಗೇಶ್ವರ ಜಾತ್ರೆನೂ ಕೂಡ ತಾವು ಮಾಡ್ತಾ ಬರ್ತಿದ್ದೀರಿ. ದೇವರ ಕೃಪೆ, ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆರೈಕೆಯಿಂದ ಸುಮಾರು 3 ಕೋಟಿ ವೆಚ್ಚದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಹಳೆ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ, ನಮ್ಮ ಹಿಂದಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ಸಾಹೇಬರು ಇದಕ್ಕೆ 3 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಕೊಟ್ರು. ಅದರಲ್ಲಿ ಈಗ 1 ಕೋಟಿ 4 ಲಕ್ಷ ಅನುದಾನ ಈಗ ಕಾಮಗಾರಿಗಳನ್ನ ನಾವು ಕೈಗೆತ್ತಿಕೊಂಡಿದ್ದೀವಿ. ಕಾಂಪೌಂಡ್ ಮತ್ತೆ ನೆಲಹಾಸಿಗೆ ಮತ್ತೆ ಎಲ್ಲೆಲ್ಲಿ ಸೋರ್ತಾ ಇದೆ ಮತ್ತೆ ಅದನ್ನ ಅಡ್ಜಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ, ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸವನ್ನ, ಚಪ್ಪಡಿಯನ್ನ ಇವತ್ತು ಈ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಹಿಂದೆ ಶಾಸಕರಾದ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಾನು ಮಾಡಿದ್ದೆ. ಹೇಳ್ಬೇಕಂದ್ರೆ 30 CC ರೋಡನ್ನ 35 ಲಕ್ಷ ವೆಚ್ಚದಲ್ಲಿ ಟ್ರೈನ್ ಮಾಡಿದೆ. ಮುಸ್ಲಿಂ ಬ್ಲಾಕ್ ರಸ್ತೆಯಲ್ಲೂ ಕೂಡ 20 ಲಕ್ಷ ವೆಚ್ಚದಲ್ಲಿ, ಮತ್ತೆ ಇವತ್ತು ಮುಸ್ಲಿಂ ಬ್ಲಾಕ್ಗೆ 20 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನ ಇಟ್ಕೊಂಡಿದ್ದೀವಿ. ಹೆಚ್ಮಟಕೆರೆ ಗ್ಯಾಸ್ ಗೋಡನ್ ರಸ್ತೆಗೂ ಕೂಡ 18 ಲಕ್ಷ, ಜೊತೆಗೆ ಅಂಬೇಡ್ಕರ್ ಸಮುದಾಯ ಭವನಕ್ಕೆ 20 ಲಕ್ಷ, ಚಿಕ್ಕದೇವಮ್ಮ ದೇವಸ್ಥಾನಕ್ಕೆ 5 ಲಕ್ಷ, ಅಂಗನವಾಡಿಗೆ 20 ಲಕ್ಷ, ಜೊತೆಗೆ ಒಕ್ಕಲಿಗ ಸಮುದಾಯ ಭವನಕ್ಕೂ ಕೂಡ 10 ಲಕ್ಷ ಅನುದಾನವನ್ನ ಕೊಟ್ಟು ತಾವು ಕೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಹಂತವಾಗಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆಗೆ ಶೌಚಾಲಯಕ್ಕೂ ಕೂಡ 7 ಲಕ್ಷ ರೂಪಾಯಿ ಅನುದಾನವನ್ನ ನಾವು ಬಂದೋಗಿ ಈದ್ಗಾ ಮೈದಾನಕ್ಕೂ ಕೂಡ ಆಲ್ರೆಡಿ ಕಾಂಪೌಂಡ್ ವರ್ಕ್ 20 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ದೀವಿ. ಅದು ಸಮುದಾಯ ಭವನ ಕೊಟ್ಟಿದ್ದೀವಿ. ಎಲ್ಲ ಸೇರಿ ಓವರ್ ಆಗಿ ಸುಮಾರು 3 ಕೋಟಿಗಿಂತ ಹೆಚ್ಚಿನ ರೀತಿ ನಮ್ಮ ಗ್ರಾಮಕ್ಕೆ ಅನುದಾನವನ್ನ ಶಾಸಕರಂತ ಸಂದರ್ಭದಲ್ಲಿ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಉಳಿಕೆ 3 ರಸ್ತೆಗಳು ಏನು ಬಹುಮುಖ್ಯ ಬೇಡಿಕೆ ಆಲ್ರೆಡಿ ಇರಿಗೇಷನ್ ಅಲ್ಲಿ ಬಂದು ನಮ್ಮ ಊರಲ್ಲಿ ಎಸ್ಟಿಮೇಟ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಇದರಲ್ಲಿ 3 ಪೀಸ್ ರಸ್ತೆಯನ್ನು ಕೂಡ ನಾವು ಸೇರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ 2 ತಿಂಗಳು 3 ತಿಂಗಳು ಆದ್ಮೇಲೆ ಅದಕ್ಕೂ ಕೂಡ ಬಂದು ನಾನು ಬುದ್ಧಿ ಪೂಜೆಯನ್ನ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಾನು ಮನವಿಯನ್ನ ಮಾಡ್ತೀವಿ. ಮತ್ತೆ ಕಾಂಟ್ರಾಕ್ಟ್ ಯಾರು ಬಂದಿದ್ದಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಅನಿಸ್ತೇನೆ, ಕೆಲಸ ಪ್ರಾರಂಭ ಆದ ತಕ್ಷಣ ಅದನ್ನ ದಯಮಾಡಿ ನಿಲ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಮುಂದಿನ ವರ್ಷ ಜಾತ್ರೆ ಬರೋದ್ರ ಒಳಗಡೆ ಈ ಕಾಮಗಾರಿಕೆ ಪೂರ್ತಿ ಮುಗಿಯಬೇಕಾಗ್ತದೆ. ತಾವು 5 ಜನ 3 ಜನ 2 ಜನ ಬಿಟ್ಟು ಕೆಲಸ ಮಾಡಿಸ್ಬೇಡಿ. ಮಿನಿಮಮ್ ಒಂದು 15-20 ಜನ ಪ್ರತಿನಿತ್ಯ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಮುಂದಿನ ವರ್ಷ ಜಾತ್ರೆ ಬರೋದ್ರೊಳಗಡೆ ದೇವಸ್ಥಾನ ಕಂಪ್ಲೀಷನ್ ಆಗ್ಬೇಕು. ಆ ರೀತಿ ನಾವು ಕಾಂಟ್ರಾಕ್ಟ್ ಅವ್ರಿಗೆ ಸೂಚನೆಯನ್ನ ಕೊಡ್ತಾ ಮತ್ತೆ ಇಂಜಿನಿಯರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸೂಚನೆಯನ್ನ ಕೊಟ್ಟು ತಾವು ಹಲವಾರು ಬೇಡಿಕೆಗಳನ್ನ ತಾವು ಕೊಟ್ಟಿದ್ದೀರಿ. ಮುಂದುವರೆದ ಕಾಮಗಾರಿಗೆ ಮನವಿಯನ್ನ ತಾವು ಕೊಟ್ಟಿದ್ದೀರಿ. ಪಟ್ಟಣದ ದೇವಸ್ಥಾನದ್ದು ಮತ್ತೆ ರಸ್ತೆ ಆಲ್ರೆಡಿ ಮಾತಾಡಿದ್ದೀನಿ. ಈ ಉಳಿಕೆ ರಸ್ತೆ ಬಗ್ಗೆ ಆಲ್ರೆಡಿ 3 ಪೀಸ್ ರಸ್ತೆ ಸೇರಿಸ್ತೀನಿ. ಮುಖ್ಯ ರಸ್ತೆಯಿಂದ ದೇವಸ್ಥಾನ ರಸ್ತೆವರೆಗೆ ಕೂಡ ತಾವು ರಿಕ್ವೆಷನ್ ಮಾಡಿದ್ದೀರಿ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇದೇ ರೀತಿ ನಾವು ಒಗ್ಗಟ್ಟಾಗಿ ಇದ್ದು ಊರಿನಲ್ಲಿ ಏನೇ ರೀತಿ ಒಗ್ಗಟ್ಟಾಗಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತೀವಿ ಅಂತ
ಸಿರಿ ಗುದ್ದಿ ಪೂಜೆಯನ್ನ ಮಾಡಿಕೊಟ್ಟಂತ ಅವಕಾಶನ ಮಾಡಿಕೊಟ್ಟಿದ್ದ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಪೂರ್ವದ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಜಗನ್ನಾಥ. ಕಾರ್ಯಕ್ರಮದಲ್ಲಿ ಶ್ರೀ ರಾಮಲಿಂಗೇಶ್ವರ ಸಮಿತಿಯ ಸದಸ್ಯರು ಹಾಗೂ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು.